ಸೊ ಮಕ್ಕಳ ಇವತ್ತು ಫ್ಯೂ ಮೋರ್ ಐಡೆಂಟಿಟೀಸ್ ಅಂತಂದರೆ ಫಾರ್ಮುಲಾಗಳು ನಾವು ಲಾಸ್ಟ್ ಕ್ಲಾಸಲ್ಲಿ ಇದುವರೆಗೂ ಕಾಂಪೌಂಡ್ ಆ್ಯಂಗಲ್ ಮೇಲೆ ತಿಳ್ಕೊಂಡಿದ್ದೀವಿ. ಸೈನ್ ಆಫ್ ಎ ಪ್ಲಸ್ ಬಿ, ಸೈನ್ ಆಫ್ ಎ ಮೈನಸ್ ಬಿ, ಸೈನ್ ಎ ಕಾಸ್ ಬಿ ಪ್ಲಸ್ ಆರ್ ಮೈನಸ್ ಕಾಸ್ ಎ ಸೈನ್ ಬಿ, ಪ್ಲಸ್ ಇದ್ದಾಗ ಪ್ಲಸ್, ಮೈನಸ್ ಇದ್ದಾಗ ಮೈನಸ್. ಕಾಸ್ ಆಫ್ ಎ ಪ್ಲಸ್ ಆರ್ ಮೈನಸ್ ಬಿ ಅಂದರೆ ಕಾಸ್ ಎ ಕಾಸ್ ಬಿ ಮೈನಸ್ ಆರ್ ಪ್ಲಸ್ ಸೈನ್ ಎ ಸೈನ್ ಬಿ, ಪ್ಲಸ್ ಇದ್ದಾಗ ಮೈನಸ್, ಮೈನಸ್ ಇದ್ದಾಗ ಪ್ಲಸ್. ಈ ಕಾಸ್ ಟ್ಯಾನ್ ಆಫ್ ಎ ಪ್ಲಸ್ ಬಿ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಓವರ್ 1 ಮೈನಸ್ ಟ್ಯಾನ್ ಎ ಟ್ಯಾನ್ ಬಿ. ಕಾಟ್ ಆಫ್ ಎ ಪ್ಲಸ್ ಬಿ ಕಾಟ್ ಎ ಕಾಟ್ ಬಿ ಪ್ಲಸ್ 1 ಓವರ್ ಕಾಟ್ ಎ ಮೈನಸ್ ಕಾಟ್ ಬಿ. ಈ ರೀತಿ ಫಾರ್ಮುಲಾಗಳು ಕಾಂಪೌಂಡ್ ಆ್ಯಂಗಲ್ಸ್. ಮಲ್ಟಿಪಲ್ಸ್ ಬಂದಾಗ ಸೈನ್ ಟು ಎ, ಟು ಸೈನ್ ಎ ಕಾಸ್ ಎ, ಕಾಸ್ ಟು ಎಗೆ 3 ಫಾರ್ಮುಲಾ ಇದೆ. ಕಾಸ್ ಸ್ಕ್ವೇರ್ಡ್ ಎ ಮೈನಸ್ ಸೈನ್ ಸ್ಕ್ವೇರ್ಡ್ ಎ, ಅದು ಮಿಕ್ಸ್ಚರ್ ಆಫ್ ಕಾಸ್ ಆ್ಯಂಡ್ ಸೈನಲ್ಲಿ. ಓನ್ಲಿ ಕಾಸ್ ಬೇಕು ಅಂದರೆ ಕಾಸ್ ಟು ಎ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ಡ್ ಎ ಮೈನಸ್ 1. ಓನ್ಲಿ ಸೈನ್ ಬೇಕು ಅಂದರೆ ಕಾಸ್ ಟು ಎ ಈಕ್ವಲ್ ಟು 1 ಮೈನಸ್ 2 ಸೈನ್ ಸ್ಕ್ವೇರ್ಡ್ ಎ. ಟ್ಯಾನ್ ಟು ಎ 2 ಟ್ಯಾನ್ ಎ ಓವರ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ಡ್ ಎ. ಇನ್ನು ಸಬ್ಮಲ್ಟಿಪಲ್ಸ್ ಬಂದಾಗ ಸೇಮ್, ಸೈನ್ ಎ ಈಕ್ವಲ್ ಟು 2 ಸೈನ್ ಎ ಬೈ 2 ಕಾಸ್ ಎ ಬೈ 2, ಕಾಸ್ ಎ ಅಂತ ಬಂದಾಗ ಕಾಸ್ ಸ್ಕ್ವೇರ್ಡ್ ಎ ಬೈ 2 ಮೈನಸ್ ಸೈನ್ ಸ್ಕ್ವೇರ್ಡ್ ಎ ಬೈ 2, 2 ಕಾಸ್ ಸ್ಕ್ವೇರ್ಡ್ ಎ ಬೈ 2 ಮೈನಸ್ 1, 1 ಮೈನಸ್ 2 ಸೈನ್ ಸ್ಕ್ವೇರ್ಡ್ ಎ ಬೈ 2, ಈ ಥರ. ಟ್ಯಾನ್ ಟು ಎ ಅಂದರೆ 2 ಟ್ಯಾನ್ ಎ ಬೈ 2 ಓವರ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ಡ್ ಎ ಬೈ 2. ಈಗ ಸೈನ್ ಟು ಎ ಮತ್ತು ಕಾಸ್ ಟು ಎನ ಇನ್ ಟರ್ಮ್ಸ್ ಆಫ್ ಟ್ಯಾನಲ್ಲಿ ಬರಿತೀವಿ ಮಕ್ಕಳ. ಸೊ ಸೈನ್ ಟು ಎ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಟು ಎ, ಸೈನ್ ಟು ಎ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಟು ಎ, ಕಾಸ್ ಟು ಎ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಟು ಎ ಬರ್ಕೊಳ್ತೀವಿ. ಹೇಗೆ ಮಾಡ್ತೀವಿ ಅಂದರೆ ಸೈನ್ ಟು ಎಗೆ ಏನಪ್ಪ ಫಾರ್ಮುಲಾ, 2 ಸೈನ್ ಎ ಕಾಸ್ ಎ ಅಲ್ವಾ. ಈಗ ಇದನ್ನು ಟ್ಯಾನ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, 2 ಸೈನ್ ಎ ಕೆಳಗೆ ಕಾಸ್ ಎ ಬರಿತೀವಿ ಇಂಟು ಕಾಸ್ ಸ್ಕ್ವೇರ್ಡ್ ಎ ಅಂತ ಬರಿತೀವಿ. ಯಾಕೆಂದರೆ ಕಾಸು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ವಾಪಸ್ ಅದೇ ಬರುತ್ತಲ್ಲ, ಆಗ 2 ಸೈನ್ ಎ ಕಾಸ್ ಎನೇ ರಿಮೈನ್ ಆಗುತ್ತೆ, ವಾಪಸ್ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈಗೇನು ಮಾಡ್ತೀವಿ, ಸೈನ್ ಟು ಎ ಹಾಗೆ ಇಟ್ಕೊಳ್ತೀವಿ, 2 ಸೈನ್ ಎ ಬೈ ಕಾಸ್ ಎನ ಟ್ಯಾನ್ ಎ ಅಂತ ಬರಿತೀವಿ ಇಂಟು 1 ಓವರ್ ಸೀಕೆಂಡ್ ಸ್ಕ್ವೇರ್ಡ್ ಎ ಅಂತ ಬರಿತೀವಿ. ಬರಿಬೋದಲ್ಲ, ಕಾಸ್ಗೆ ರೆಸಿಪ್ರೋಕಲ್ ಸೀಕೆಂಡ್ ಸ್ಕ್ವೇರ್. ಆಗ ಸೈನ್ ಟು ಎ ಈಸ್ ಈಕ್ವಲ್ ಟು ಮೇಲ್ಗಡೆ 2 ಟ್ಯಾನ್ ಎ ಆಗತ್ತೆ, ಕೆಳಗಡೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ಡ್ ಎ. ಸೀಕೆಂಡ್ ಸ್ಕ್ವೇರ್ಡ್ ಎಗೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ಡ್ ಎ ಅಂತ ಫಸ್ಟ್ SLCನಲ್ಲಿದೆ, 10th ಸ್ಟ್ಯಾಂಡರ್ಡಲ್ಲಿದೆ ಐಡೆಂಟಿಟಿ. ಸೊ ಅಲ್ಲಿಗೆ ಸೈನ್ ಟು ಎ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಎ ಬಂತು, ದಟ್ ಈಸ್ 2 ಟ್ಯಾನ್ ಎ ಓವರ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ಡ್ ಎ. ಇದು ಫಾರ್ಮುಲಾ ಆ್ಯಸ್ ಇಟ್ ಈಸ್ ಜ್ಞಾಪಕದಲ್ಲಿ ಇಟ್ಕೋಬೇಕಾಗತ್ತೆ. ಓಕೆನಾ. ಈಗ ನೆಕ್ಸ್ಟ್ ಕಾಸ್ ಟು ಎ ಇನ್ ಟರ್ಮ್ಸ್ ಆಫ್ ಟ್ಯಾನ್, ಕಾಸ್ ಟು ಎ ಇನ್ ಟರ್ಮ್ಸ್ ಆಫ್ ಟ್ಯಾನ್. 2a ಇದ್ಮೇಲೆ ಮಲ್ಟಿಪಲ್ ಬಂದಮೇಲೆ ಸಬ್ ಮಲ್ಟಿಪಲ್ ನಾವು ಬರೀಲೇಬಹುದು. ಈ ಒಂದು ಸೈನ್ ಎ ಅಂತಿತ್ತು ಅಂತಂದರೆ ಇನ್ ಟರ್ಮ್ಸ್ ಆಫ್ ಟ್ಯಾನಲ್ಲಿ ಬರಿಬೇಕಾದ್ರೆ 2 ಟ್ಯಾನ್ ಎ ಬೈ 2 ಓವರ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ಡ್ ಎ ಬೈ 2 ಬರೋದು ತಪ್ಪೇನಿಲ್ಲ. ಸೊ ಮಕ್ಕಳ, ಈಗ ಕಾಸ್ ಟು ಎ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಟು ಎಗೆ ಬರೋಣ. ಈಗ ಕಾಸ್ ಟು ಎನ ಏನಂತ ಬರೀತೀರಾ, ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ಡ್ ಎ ಮೈನಸ್ ಸೈನ್ ಸ್ಕ್ವೇರ್ಡ್ ಎ ಅಂತ ಬರಿಬೋದು, ಮಿಕ್ಸ್ಚರ್. ಕಾಸ್ ಟು ಎ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ಡ್ ಎ ಕಾಮನ್ ಫ್ಯಾಕ್ಟರ್ ತೆಗೆದರೆ 1 ಮೈನಸ್ ಸೈನ್ ಸ್ಕ್ವೇರ್ಡ್ ಎ ಬೈ ಕಾಸ್ ಸ್ಕ್ವೇರ್ಡ್ ಎ. ನೋಡಿ, ಕಾಸ್ ಸ್ಕ್ವೇರ್ಡ್ ಎ ಕಾಮನ್ ಫ್ಯಾಕ್ಟರ್ ತೆಗೆದಾಗ ಇಲ್ಲಿ ಡಿನಾಮಿನೇಟ್ರಲ್ಲಿ ಬರುತ್ತೆ. ಆಗ ಕಾಸ್ ಟು ಎ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ಡ್ ಎ ಈಸ್ 1 ಓವರ್ ಸೀಕೆಂಡ್ ಸ್ಕ್ವೇರ್ಡ್ ಎ ಇಂಟು 1 ಮೈನಸ್ ಟ್ಯಾನ್ ಸ್ಕ್ವೇರ್ಡ್ ಎ ಅಂತ ಬರಿಬಹುದು. ಆಗ ಕಾಸ್ ಟು ಎ ಈಸ್ ಈಕ್ವಲ್ ಟು ನ್ಯೂಮರೇಟರ್ನಲ್ಲಿ 1 ಮೈನಸ್ ಟ್ಯಾನ್ ಸ್ಕ್ವೇರ್ಡ್ ಎ ಹಾಗೆ ಇರುತ್ತೆ, ಡಿನಾಮಿನೇಟರ್ನಲ್ಲಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ಡ್ ಎ ಬರುತ್ತೆ. ದಿಸ್ ಈಸ್ ಅನದರ್ ಫಾರ್ಮುಲಾ ಕಾಸ್ ಟು ಎ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಟು ಎ.
ಓಕೆನಾ? ಎಸ್. ದೆನ್ ಮಕ್ಕಳ, ಈಗ ನಾವು sin 3a ಹೋಗೋಣ. sin 3a in terms of sin a. sin 3a in terms of sin a. 3 sin a minus 4 sin cube a ಅಂತ ಫಾರ್ಮುಲಾ ಬರುತ್ತೆ. ಅದನ್ನು ಫಾರ್ಮುಲಾ ಆ್ಯಸ್ ಇಟ್ ಈಸ್ ಗೆಟ್ ಮಾಡಬೇಕಾಗತ್ತೆ. ಈಗ ನೋಡಿ, sin 3a ಹೇಗೆ ಬರೀತೀರಾ? sin ಆಫ್ 2a ಪ್ಲಸ್ a ಅಂತ ಬರಿಬೋದು. 2a ಪ್ಲಸ್ ಎಗೆ 3a ತಾನೆ, ಹಾಗಾಗಿ ಈ ರೀತಿ ಬರ್ಕೋಬೋದು. ಆಗ sin 3a ಈಕ್ವಲ್ ಟು ಏನಾಗುತ್ತೆ? sin ಆಫ್ a ಪ್ಲಸ್ b sin a ಕಾಸ್ b ಪ್ಲಸ್ ಕಾಸ್ ಎ sin b. ಬಾಯಲ್ಲಿ b ಅಂತೀನಿ, ಆದರೆ ಬರೀಬೇಕಾದ್ರೆ a ಬರೀತೀನಿ. a ಅಂತೀನಿ, ಆದರೆ 2a ಬರೀತೀನಿ. ಆಗ ಫಾರ್ಮುಲಾ ಮ್ಯಾಚ್ ಆಗುತ್ತೆ. sin ಆಫ್ a ಪ್ಲಸ್ b ಫಾರ್ಮುಲಾ ರೂಪದಲ್ಲಿ ಹಾಕೋದು. ಆಮೇಲೆ ಏನು ಮಾಡೋದು? sin 3a ಈಕ್ವಲ್ ಟು sin 2aಗೆ ಫಾರ್ಮುಲಾ 2 sin a ಕಾಸ್ ಎ, ಇಲ್ಲಿ ಕಾಸ್ ಎ ಹಾಗೆ ಇದೆ, ಪ್ಲಸ್ ಕಾಸ್ 2aಗೆ 3 ಫಾರ್ಮುಲಾ ಇದೆಯಲ್ಲ ಮಕ್ಕಳ, ಇಲ್ಲಿ sin ಎನಲ್ಲಿ ಹೇಳಿ. ಕಾಸ್ 2aಗೆ 1 ಮೈನಸ್ 2 sin ಸ್ಕ್ವೇರ್ಡ್ ಎ, sin ಎ ಹಾಗೆ ಇದ್ದೇ ಇರುತ್ತೆ. ಆಗ sin 3a ಈಸ್ ಈಕ್ವಲ್ ಟು 2 sin ಎ ಕಾಸ್ ಸ್ಕ್ವೇರ್ಡ್ ಎ ಪ್ಲಸ್ sin ಎ ಒಳಗೆ ಉಳಿಸ್ತೀನಿ, sin ಎ ಮೈನಸ್ 2 sin ಸ್ಕ್ವೇರ್ಡ್ ಎ sin ಕ್ಯೂಬ್ಡ್ ಎ ಅಂತ ಬರುತ್ತೆ. sin ಎನ ಒಳಗೆ ಮಲ್ಟಿಪ್ಲೈ ಮಾಡಿದಾಗ ಈಗ ಇಲ್ಲಿ ಮತ್ತೆ ಕಾಸ್ ಸ್ಕ್ವೇರ್ಡ್ ಎಗೆ sin 3a ಈಸ್ ಈಕ್ವಲ್ ಟು 2 sin ಎ ಇಂಟು 1 ಮೈನಸ್ sin ಸ್ಕ್ವೇರ್ಡ್ ಎ ಫಾರ್ಮುಲಾ ಹಾಕ್ತೀನಿ. ಆಗ ಪ್ಲಸ್ sin ಎ ಹಾಗೆ ಇರಲಿ, ಮೈನಸ್ 2 sin ಕ್ಯೂಬ್ಡ್ ಎ ಹಾಗೆ ಇರಲಿ. ಈಗ ಇದನ್ನು ಒಳಗೆ ಮಲ್ಟಿಪ್ಲೈ ಮಾಡ್ತೀನಿ. ಆಗ sin 3a ಈಕ್ವಲ್ ಟು 2 sin ಎ ಹಾಗೆ ಇರುತ್ತೆ, ಮೈನಸ್ 2 sin ಕ್ಯೂಬ್ಡ್ ಎ ಬರುತ್ತೆ, ಪ್ಲಸ್ sin ಎ ಹಾಗೆ ಇರುತ್ತೆ, ಮೈನಸ್ 2 sin ಕ್ಯೂಬ್ ಎ ಹಾಗೆ ಇರುತ್ತೆ. ಆಗ ಉತ್ತರ ಏನು ಬಂತು? ಇದನ್ನು ಮೆಮೊರೈಸ್ ಮಾಡಬೇಕಾಗತ್ತೆ. 2 sin ಎ ಪ್ಲಸ್ sin ಎ ಈಸ್ 3 sin ಎ ಮೈನಸ್ 4 sin ಕ್ಯೂಬ್ ಎ. ಸೊ ಮಕ್ಕಳ, sin 3a ಈಕ್ವಲ್ ಟು 3 sin ಎ ಮೈನಸ್ 4 sin ಕ್ಯೂಬ್ ಎ. ಇದು ಫಾರ್ಮುಲಾ ಮೆಮೊರೈಸ್ ಮಾಡಿ. ಓಕೆನಾ? ಎಸ್. ಈಗ ಕಾಸ್ 3a, sin 3a ಆದಮೇಲೆ ಕಾಸ್ 3a ಇನ್ ಟರ್ಮ್ಸ್ ಆಫ್ ಕಾಸ್ ಎನಲ್ಲೇ ಬರುತ್ತೀವಿ. ಕಾಸ್ 3a ಇನ್ ಟರ್ಮ್ಸ್ ಆಫ್ ಕಾಸ್ ಎನಲ್ಲಿ ಏನು ಬರುತ್ತೆ ನೋಡೋಣ. ಸೇಮ್ ಟೈಪ್ ಕಾಸ್ 3a ಬರೀಬೇಕಾದ್ರೆ ಏನು ಮಾಡ್ತೀವಿ? ಕಾಸ್ ಆಫ್ 2a ಪ್ಲಸ್ ಎ ಅಂತ ಬರಿತೀವಿ. ಆಗ ಕಾಸ್ 3a ಅಂತಂದರೆ ಕಾಸ್ ಆಫ್ ಎ ಪ್ಲಸ್ ಬಿ, ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ, ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಬರುತ್ತೆ. ಆಗ ಕಾಸ್ 3a ಈಸ್ ಈಕ್ವಲ್ ಟು ಕಾಸ್ 2a ಇನ್ ಟರ್ಮ್ಸ್ ಆಫ್ ಕಾಸ್ ಬರಿಬೇಕು. ಆಗ 2 ಕಾಸ್ ಸ್ಕ್ವೇರ್ಡ್ ಎ ಮೈನಸ್ 1 ಅಂತ ಬರಿತೀವಿ. ಕಾಸ್ ಎ ಹಾಗೆ ಇಟ್ಕೊಳ್ತೀವಿ. ಸೈನ್ 2aನ 2 sin ಎ ಕಾಸ್ ಎ ಮಾಮೂಲಿ 2 sin ಎ ಕಾಸ್ ಎ ಸೈನ್ ಎ ಹಾಗೆ ಇಟ್ಕೊಳ್ತೀವಿ. ಆಗ ಕಾಸ್ 3aಗೆ ಫಾರ್ಮುಲಾ ಏನು ಬರುತ್ತೆ ನೋಡೋಣ. 2 ಕಾಸ್ ಸ್ಕ್ವೇರ್ಡ್ ಎ ಕ್ಯೂಬ್ಡ್ ಎ ಮೈನಸ್ 1 ಕಾಸ್ ಎ, ಇಲ್ಲಿ ಮೈನಸ್ 2 ಸೈನ್ ಎ ಸೈನ್ ಸ್ಕ್ವೇರ್ಡ್ ಎ ಮಕ್ಕಳ, ಕಾಸ್ ಎ ಹಾಗೆ ಇಟ್ಕೊಳ್ಳಿ, ಸೈನ್ ಎ ಸೈನ್ ಸ್ಕ್ವೇರ್ಡ್ ಎ ಬರೀರಿ. ಸೈನ್ ಸ್ಕ್ವೇರ್ಡ್ ಎನ 1 ಮೈನಸ್ ಕಾಸ್ ಸ್ಕ್ವೇರ್ಡ್ ಎ ಮಾಡ್ಕೊಳ್ಳಿ. ಆಗ ಕಾಸ್ 3a ಈಸ್ ಈಕ್ವಲ್ ಟು 2 ಕಾಸ್ ಕ್ಯೂಬ್ ಎ ಮೈನಸ್ 1 ಕಾಸ್ ಎ ಮೈನಸ್ 2 ಕಾಸ್ ಆಫ್ 1 ಮೈನಸ್ ಸೈನ್ ಕಾಸ್ ಸ್ಕ್ವೇರ್ಡ್ ಎ ಅಂತ ಬರೆದ್ಬಿಡಿ. ಸೈನ್ ಸ್ಕ್ವೇರ್ಡ್ ಎನ 1 ಮೈನಸ್ ಕಾಸ್ ಸ್ಕ್ವೇರ್ಡ್ ಎ ಅಂತ ಬರೆದ್ಬಿಡಿ. ಇದು ಕಾಸ್ ಎ ಮಕ್ಕಳ, ಕಾಸ್ ಎ.
ಈಗ ಕಾಸ್ 3a ಈಸ್ ಈಕ್ವಲ್ ಟು 2 ಕಾಸ್ ಕ್ಯೂಬ್ ಎ ಮೈನಸ್ 1 ಕಾಸ್ ಎ, ಇಲ್ಲಿ ಮೈನಸ್ 2 ಕಾಸ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಕಾಸ್ ಕ್ಯೂಬ್ಡ್ ಎ. ಈಗ 2 ಕಾಸ್ ಕ್ಯೂಬ್ ಎ ಪ್ಲಸ್ 2 ಕಾಸ್ ಕ್ಯೂಬ್ ಎ ಈಸ್ 4 ಕಾಸ್ ಕ್ಯೂಬ್ ಎ ಆಗುತ್ತೆ. ಕಾಸ್ 3a ಈಕ್ವಲ್ ಟು 4 ಕಾಸ್ ಕ್ಯೂಬ್ ಎ ಮೈನಸ್ 3 ಕಾಸ್ ಎ. ನೋಡಿ, ಸೈನ್ 3aಗೆ 3 ಸೈನ್ ಎ ಮೈನಸ್ 4 ಸೈನ್ ಕ್ಯೂಬ್ಡ್ ಎ ಬಂದಿತ್ತು. ಕಾಸ್ 3aಗೆ 4 ಕಾಸ್ ಕ್ಯೂಬ್ ಎ ಮೈನಸ್ 3 ಕಾಸ್ ಎ ಅಂತ ಬರುತ್ತೆ. ಓಕೆನಾ? ಈಗ ನೆಕ್ಸ್ಟು ಟ್ಯಾನ್ 3a ಇನ್ ಟರ್ಮ್ಸ್ ಆಫ್ ಟ್ಯಾನ್ ಎ ತಗೊಳ್ಳ. ಎಸ್, ಈಗ ಟ್ಯಾನ್ 3a ಇನ್ ಟರ್ಮ್ಸ್ ಆಫ್ ಟ್ಯಾನ್ ಎ ತೆಗೆದುಕೊಳ್ತಾ ಇದ್ದೀನಿ. ಟ್ಯಾನ್ 3a ಇನ್ ಟರ್ಮ್ಸ್ ಆಫ್ ಟ್ಯಾನ್ ಎ. ಈಗ ಮಕ್ಕಳ ಸೇಮ್ ಟೈಪ್ ಟ್ಯಾನ್ 3aನ ಟ್ಯಾನ್ ಆಫ್ 2a ಪ್ಲಸ್ ಎ ಅಂತ ಬರ್ಕೋಬೇಕು. ಆಗ ಟ್ಯಾನ್ 2a ಟ್ಯಾನ್ ಆಫ್ ಎ ಪ್ಲಸ್ ಬಿ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಓವರ್ 1 ಮೈನಸ್ ಟ್ಯಾನ್ ಎ ಟ್ಯಾನ್ ಬಿ. ಹಾಂ, ಟ್ಯಾನ್ 2aಗೆ ಫಾರ್ಮುಲಾ ಕಂಡುಹಿಡಿದಿದ್ದೀವಲ್ಲ? ಹೌದು, ಟ್ಯಾನ್ 2aಗೆ ಫಾರ್ಮುಲಾ ಇದೆ 2 ಟ್ಯಾನ್ 3a ಮಕ್ಕಳ. ಇದು ಟ್ಯಾನ್ 3a. ಇಲ್ಲಿ ಟ್ಯಾನ್ 2aಗೆ ಏನು ಫಾರ್ಮುಲಾ? 2 ಟ್ಯಾನ್ ಎ ಓವರ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ಡ್ ಎ ಪ್ಲಸ್ ಟ್ಯಾನ್ ಎ, ಕೆಳಗೆ 1 ಇದೆ ಅಂತ ಭಾವಿಸ್ಕೊಳ್ತೀವಿ, ಓವರ್ 1 ಮೈನಸ್ 2 ಟ್ಯಾನ್ ಎ ಓವರ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ಡ್ ಎ ಇಂಟು ಟ್ಯಾನ್ ಎ. ಈ ಥರ ತಗೋಬೇಕಾಗತ್ತೆ. ಆಗ ಏನಾಗುತ್ತೆ? RCM ಅಪ್ಲೈ ಮಾಡಬೇಕಾಗತ್ತೆ. ಫ್ರ್ಯಾಕ್ಷನ್ ಸಿಂಪ್ಲಿಫಿಕೇಷನ್ ಆಗಬೇಕು. ಆಗ ಇದು ಮಲ್ಟಿಪ್ಲೈ, ಇದು ಮಲ್ಟಿಪ್ಲೈ. ಆವಾಗ ನ್ಯೂಮರೇಟ್ರ್ ಏನಾಗುತ್ತೆ? 1 ಮೈನಸ್ ಟ್ಯಾನ್ ಸ್ಕ್ವೇರ್ಡ್ ಎ, ಇದು 2 ಟ್ಯಾನ್ ಎ ಆ್ಯಸ್ ಇಟ್ ಈಸ್, ಪ್ಲಸ್ ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ಟ್ಯಾನ್ ಎ ಮೈನಸ್ ಟ್ಯಾನ್ ಕ್ಯೂಬ್ ಎ. ಎಸ್, ಇಲ್ಲಿ 1 ಮೈನಸ್ ಟ್ಯಾನ್ ಸ್ಕ್ವೇರ್ಡ್ ಎ ಇರುತ್ತೆ. ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ 1 ಮೈನಸ್ ಟ್ಯಾನ್ ಸ್ಕ್ವೇರ್ಡ್ ಎ ಮೈನಸ್ 2 ಟ್ಯಾನ್ ಸ್ಕ್ವೇರ್ಡ್ ಎ. ನೋಡಿ, 2 ಟ್ಯಾನ್ ಸ್ಕ್ವೇರ್ಡ್ ಎ ಹಾಗೆ ಇರ್ತದೆ. ಇದಕ್ಕೆ ಮಲ್ಟಿಪ್ಲೈ, ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ಅದು 2 ಟ್ಯಾನ್ ಸ್ಕ್ವೇರ್ಡ್ ಎನೇ. ಇದು 10th ಸ್ಟ್ಯಾಂಡರ್ಡಲ್ಲಿ ಕಲ್ತಿರ್ತೀರ RCM. ಆಗ ಟ್ಯಾನ್ 3a ಈಸ್ ಈಕ್ವಲ್ ಟು, ನೋಡಿ 1 ಮೈನಸ್ ಟ್ಯಾನ್ ಸ್ಕ್ವೇರ್ಡ್ ಎ 1 ಮೈನಸ್ ಟ್ಯಾನ್ ಸ್ಕ್ವೇರ್ಡ್ ಎ ಕ್ಯಾನ್ಸಲ್. 2 ಟ್ಯಾನ್ ಎ ಪ್ಲಸ್ ಟ್ಯಾನ್ ಎ ಈಸ್ 3 ಟ್ಯಾನ್ ಎ ಮೈನಸ್ ಟ್ಯಾನ್ ಕ್ಯೂಬ್ಡ್ ಎ ಓವರ್ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ಡ್ ಎ. ನೋಡಿ, ಟ್ಯಾನ್ ಎ 2 ಟ್ಯಾನ್ ಎ ಪ್ಲಸ್ ಟ್ಯಾನ್ ಎ ಇಸ್ 3 ಟ್ಯಾನ್ ಎ ಮೈನಸ್ ಟ್ಯಾನ್ ಕ್ಯೂಬ್ ಎ ಓವರ್ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ಡ್ ಎ. ದಿಸ್ ಈಸ್ ಟ್ಯಾನ್ 3aಗೆ ಫಾರ್ಮುಲಾ ಮಕ್ಕಳ. ಓಕೆನಾ? ಈಗ ಕನ್ಸಾಲಿಡೇಷನ್ ಮಾಡ್ಕೊಳ್ಳೋಣ. ಸೈನ್ 3a, ಕಾಸ್ 3a, ಟ್ಯಾನ್ 3a ಇವು 3 ಫಾರ್ಮುಲಾನು ಕನ್ಸಾಲಿಡೇಟ್ ಮಾಡ್ಕೊಳ್ಳೋಣ. ಓಕೆನಾ? ಎಸ್, ಈಗ ಸೈನ್ 3a, ಕಾಸ್ 3a, ಟ್ಯಾನ್ 3a ಫಾರ್ಮುಲಾಗಳು ಏನೇನು ಬಂತು? ಸೈನ್ 3a 3 ಸೈನ್ ಎ ಮೈನಸ್ 4 ಸೈನ್ ಕ್ಯೂಬ್ಡ್ ಎ. ಕಾಸ್ 3aಗೆ ಏನು ಬಂತು ಫಾರ್ಮುಲಾ? 4 ಕಾಸ್ ಕ್ಯೂಬ್ಡ್ ಎ ಮೈನಸ್ 3 ಕಾಸ್ ಎ. ಟ್ಯಾನ್ 3aಗೆ ಏನು ಬಂತು ಫಾರ್ಮುಲಾ? 3 ಟ್ಯಾನ್ ಎ ಮೈನಸ್ ಟ್ಯಾನ್ ಕ್ಯೂಬ್ಡ್ ಎ ಓವರ್ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ಡ್ ಎ. ಇವು 3 ಫಾರ್ಮುಲನು ಫಸ್ಟ್ ಇಯರ್ PUC ನಲ್ಲೆಲ್ಲ ತುಂಬ ಫಾರ್ಮುಲಾಗಳು ಮೆಮೊರೈಸೇಷನ್. ಒಂದು ಕಡೆ ಕನ್ಸಾಲಿಡೇಟ್ ಮಾಡಿಟ್ಕೋಬೇಕು, ಟ್ರಿಗ್ನೋಮೆಟ್ರಿ ಮುಗಿಲಿ,
ಮುಗಿದ ತಕ್ಷಣ ವಿದ್ಯಾಶಂಕರ್ ಏನೇನು ಟ್ರಿಗ್ನಾಮೆಟ್ರಿ ಇದುವರೆಗೂ ಕಲ್ತಿದ್ದೀರಾ ಅದಷ್ಟು ಫಾರ್ಮುಲಾಗಳನ್ನು ಒಂದು ಕಡೆ ಕನ್ಸಾಲಿಡೇಟ್ ಮಾಡ್ತೀವಿ. ಅದು ಸೆಕೆಂಡ್ ಇಯರ್ ಪಿ ಯು ಸಿಗೆ ತುಂಬ ಇಂಪಾರ್ಟೆಂಟ್ ಮತ್ತು ಕ್ಯಾಲ್ಕುಲಸ್ ಬ್ರ್ಯಾಂಚ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ ಮಕ್ಕಳ? ದಿಸ್ ಈಸ್ ಅಬೌಟ್ ಮಲ್ಟಿಪಲ್ಸ್ ಆ್ಯಂಡ್ ಸಬ್ ಮಲ್ಟಿಪಲ್ಸ್ ಅಂತ ಹೇಳಿ. ಈಗ ನಾನು ಟ್ರಾನ್ಸ್ಫರ್ಮೇಷನ್ ಫಾರ್ಮುಲಾಗಳನ್ನು ಕೂಡ ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಒಟ್ಟಿಗೆ ಪ್ರಾಬ್ಲಮ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಮಕ್ಕಳ, ಈಗ ಟ್ರಾನ್ಸ್ಫರ್ಮೇಷನ್ ಫಾರ್ಮುಲಾ ಟ್ರಾನ್ಸ್ಫರ್ಮೇಷನ್ ಫಾರ್ಮುಲೆ ಎಂದಾಗ ಮಕ್ಕಳ, ಟ್ರಾನ್ಸ್ಫರ್ಮೇಷನ್ ಹೇಗೆ ಅಂದರೆ ಪ್ರಾಡಕ್ಟ್ ಟು ಸಮ್ ಒಂದು, ಸಮ್ ಟು ಪ್ರಾಡಕ್ಟ್ ಇನ್ನೊಂದು, ಇದನ್ನೇ ಟ್ರಾನ್ಸ್ಫರ್ಮೇಷನ್ ಅಂತ ಹೇಳಿ. ಪ್ರಾಡಕ್ಟ್ ಟು ಸಮ್ ರೂಲ್ ಅಂತಲೇ ಬರೀತೀನಿ ನಾನು. ಪ್ರಾಡಕ್ಟ್ ಟು ಸಮ್ ರೂಲ್ ಅಂತ ಬರೆಯೋಣ. ಪ್ರಾಡಕ್ಟ್ ಟು ಸಮ್ ಫಾರ್ಮುಲಾ ಅಥವಾ ರೂಲ್ ಅಂತ ತಿಳ್ಕೊಳ್ಳೋಣ. ಇಲ್ಲಿ ನಿಮಗೆ ಸೈನ್ ಆಫ್ ಎ ಪ್ಲಸ್ ಬಿ ಗೊತ್ತಲ್ವಪ್ಪ? ಗೊತ್ತು ಸರ್. ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಅಂತ ಗೊತ್ತು. ಕಾಸ್ ಆಫ್ ಎ ಪ್ಲಸ್ ಬಿ ಗೊತ್ತಲ್ವನಪ್ಪ? ಗೊತ್ತು. ಏನದು? ಸಾರಿ, ಸೈನ್ ಆಫ್ ಎ ಮೈನಸ್ ಬಿ. ಸೈನ್ ಆಫ್ ಎ ಪ್ಲಸ್ ಬಿ ನಂತರ ಸೈನ್ ಆಫ್ ಎ ಮೈನಸ್ ಬಿ. ಸೈನ್ ಆಫ್ ಎ ಮೈನಸ್ ಬಿಗೆ ಏನು ಫಾರ್ಮುಲಾ? ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಇವೆರಡನ್ನು ಆ್ಯಡ್ ಮಾಡಿಬಿಡಿ. ಆ್ಯಡ್ ಮಾಡೋದು. ಆ್ಯಡ್ ಮಾಡಿದಾಗ ಏನಾಗತ್ತೆ? ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು, ಇದು ಕ್ಯಾನ್ಸಲ್ ಆಗಿಬಿಡುತ್ತೆ, 2 ಸೈನ್ ಎ ಕಾಸ್ ಬಿ. 2 ಸೈನ್ ಎ ಕಾಸ್ ಬಿ. ಸೈನ್ ಎ ಕಾಸ್ ಬಿ, ಸೈನ್ ಎ ಕಾಸ್ ಬಿ, 2 ಸೈನ್ ಎ ಕಾಸ್ ಬಿ. ಸೊ ಮಕ್ಕಳ, ಇದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕಾದ್ರೆ ಪ್ರಾಡಕ್ಟ್ ಟು ಸಮ್ ರೂಲ್ ಅಂದಾಗ ಹೀಗೆ ಜ್ಞಾಪಕದಲ್ಲಿ ಇಟ್ಕೋಬೇಕು. 2 ಸೈನ್ ಎ ಕಾಸ್ ಬಿ ಈಸ್ ಈಕ್ವಲ್ ಟು ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ. ಈ 2ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀವಿ. ಆಗ ಸೈನ್ ಎ ಕಾಸ್ ಬಿಗೆ ಈಸ್ ಈಕ್ವಲ್ ಟು ಹಾಫ್ ಆಫ್ ಸೈನ್ ಎ ಪ್ಲಸ್ ಬಿ ಅಂದ್ರೇನಪ್ಪ? ಏನು ಬಿನು ಸಮ್ ಮಾಡೋದು, ಕೂಡೋದು ಅಂತ. ಅಲ್ಲಿಗೆ ಸೈನ್ ಸಮ್ ಪ್ಲಸ್ ಸೈನ್ ಡಿಫರೆನ್ಸ್. ಸೈನ್ ಸಮ್ ಪ್ಲಸ್ ಸೈನ್ ಡಿಫರೆನ್ಸ್. ಸೊ ನೀವು ಮೆಮರೈಸ್ ಮಾಡಬೇಕಾದ್ರೆ ಸೈನು ಕಾಸು ಬಂದಾಗ ಸೈನ್ ಸಮ್ ಪ್ಲಸ್ ಸೈನ್ ಡಿಫರೆನ್ಸ್, ಈ ಹಾಫ್ ಕಾಮನ್ ಫ್ಯಾಕ್ಟ್ರು ಎಲ್ಲದರಲ್ಲೂ 4 ಇದೆ ಎಲ್ಲದರಲ್ಲೂ ಕೂಡ. ಅಲ್ಲಿಗೆ ಸೈನ್ ಎ ಕಾಸ್ ಬಿ ಅಂತಂದಾಗ ಹಾಫ್ ಆಫ್ ಸೈನ್ ಸಮ್ ಪ್ಲಸ್ ಸೈನ್ ಡಿಫರೆನ್ಸ್ ಅಂತ. ಸೈನ್ ಎ ಕಾಸ್ ಬಿ ಬಂದಾಗ ಸೈನ್ ಸಮ್ ಪ್ಲಸ್ ಸೈನ್ ಡಿಫರೆನ್ಸ್. ಹಾಫ್ ಆಫ್ ಸೈನ್ ಸಮ್ ಅಂದರೆ ಎ ಪ್ಲಸ್ ಬಿ, ಡಿಫರೆನ್ಸ್ ಮೀನ್ಸ್ ಎ ಮೈನಸ್ ಬಿ. ಓಕೆನಾ? ನೆಕ್ಸ್ಟ್ ಇದು ಫಾರ್ಮುಲಾ ಬರ್ಕೊಂಬಿಡಿ. ಓಕೆ, ಈಗ ನೆಕ್ಸ್ಟು ಇದನ್ನೇ ಸಮ್ ಮಾಡೋ ಬದಲು ಡಿಫರೆನ್ಸ್ ಮಾಡಿದರೆ, ಆ್ಯಡ್ ಮಾಡೋ ಬದಲು ಸಬ್ಟ್ರ್ಯಾಕ್ಟ್ ಮಾಡಿದರೆ ಏನಾಗುತ್ತೆ? ಸೈನ್ ಎ ಕಾಸ್ ಬಿ ಕಾಸ್ ಎ ಸೈನ್ ಬಿ, ಕಾಸ್ ಎ ಸೈನ್ ಬಿ, ಸೈನ್ ಆಫ್ ಎ ಪ್ಲಸ್ ಬಿ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ, ಸೈನ್ ಆಫ್ ಎ ಮೈನಸ್ ಬಿ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಸೊ ಮಕ್ಕಳ, ಇದನ್ನು ಅಡಿಷನ್ ಮಾಡೋ ಬದಲು ಸಬ್ಟ್ರಾಕ್ಷನ್ ಮಾಡಿದೆ ಅಂತ ಇಟ್ಕೊಳ್ಳಿ. ಅವಾಗೇನಾಗತ್ತೆ? ಸೈನ್ ಆಫ್ ಎ ಪ್ಲಸ್ ಬಿ ಮೈನಸ್ ಸೈನ್ ಆಫ್ ಎ ಮೈನಸ್ ಬಿ ಅಂತ ಆಗತ್ತೆ. ಆಗ ಸಬ್ಟ್ರಾಕ್ಷನ್ ಮಾಡಿದಾಗ ಇದು ಕ್ಯಾನ್ಸಲ್ ಆಗುತ್ತೆ, ಸೈನ್ ಚೇಂಜ್ ಆಗಿ ಇದು 2 ಕಾಸ್ ಎ ಸೈನ್ ಬಿ ಅಂತ ಬರುತ್ತೆ. ಅಲ್ಲಿಗೆ ಫಾರ್ಮುಲಾ ಏನಾಯಿತು? 2 ಕಾಸ್ ಎ ಸೈನ್ ಬಿ, 2 ಕಾಸ್ ಎ ಸೈನ್ ಬಿ ಈಸ್ ಈಕ್ವಲ್ ಟು ಸೈನ್ ಆಫ್ ಎ ಪ್ಲಸ್ ಬಿ ಮೈನಸ್ ಸೈನ್ ಆಫ್ ಎ ಮೈನಸ್ ಬಿ.
ಸೊ ಇದನ್ನು ನಾವೇನು ಮಾಡ್ತೀವಿ, ಕಾಸ್ ಎ ಸೈನ್ ಬಿ ಅಂತ ಬರೋದು ಹಾಫ್ ಆಫ್ ಸೈನ್ ಸಮ್ ಮೈನಸ್ ಸೈನ್ ಡಿಫರೆನ್ಸ್. ಅಂದರೆ ಕಾಸು ಸೈನು ಬಂದಾಗ ಸೈನ್ ಸಮ್ ಮೈನಸ್ ಸೈನ್ ಡಿಫರೆನ್ಸ್. ಸೊ ನೋಡಿ, ಸೈನು ಕಾಸು ಬಂದರೆ ಸೈನ್ ಸಮ್ ಪ್ಲಸ್ ಸೈನ್ ಡಿಫರೆನ್ಸ್, ಕಾಸು ಸೈನು ಬಂದಾಗ ಸೈನ್ ಸಮ್ ಮೈನಸ್ ಸೈನ್ ಡಿಫರೆನ್ಸ್. ಇದು ಫಾರ್ಮುಲಾ ಬರ್ಕೊಳ್ಳಿ. ಇದ್ರ ಮೇಲೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಪ್ರಾಬ್ಲಮ್ಸ್ ಬರ್ತಾ 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 ನಿಮಗೆ ಈ ಫಾರ್ಮುಲಾಗಳು ಫೇವರೇಟ್ ಆಗ್ತಾ ಹೋಗುತ್ತೆ. ಸೊ ಒಟ್ಟಿನಲ್ಲಿ ಸೈನು ಕಾಸು ಬಂದಾಗ ಸೈನ್ ಸಮ್ ಪ್ಲಸ್ ಸೈನ್ ಡಿಫರೆನ್ಸ್, ಕಾಸು ಸೈನು ಬಂದಾಗ ಸೈನ್ ಸಮ್ ಮೈನಸ್ ಸೈನ್ ಡಿಫರೆನ್ಸ್. ಓಕೆ, ಎಸ್. ಈಗ ಮಕ್ಕಳ ಕಾಸ್ ಆಫ್ ಎ ಪ್ಲಸ್ ಬಿಗೆ ಹೋಗೋಣ. ಎಲ್ಲಿ ಕಾಸ್ ಆಫ್ ಎ ಪ್ಲಸ್ ಬಿ ಅಂದ್ರೇನಪ್ಪ, ಕಾಸ್ ಎ ಕಾಸ್ ಬಿ ಪ್ಲಸ್ ಇದ್ದಾಗ ಮೈನಸ್ ಸೈನ್ ಎ ಸೈನ್ ಬಿ. ಹೌದು, ಕಾಸ್ ಆಫ್ ಎ ಮೈನಸ್ ಬಿ ಅಂದ್ರೇನು, ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ. ಈಗ ಇವೆರಡನ್ನು ಆ್ಯಡ್ ಮಾಡಿದರೆ ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು, ಇದು ಕ್ಯಾನ್ಸಲ್ ಆಗುತ್ತೆ, 2 ಕಾಸ್ ಎ ಕಾಸ್ ಬಿ. ನೋಡಿ, ಈಗ 2 ಕಾಸ್ ಎ ಕಾಸ್ ಬಿ ಈಸ್ ಈಕ್ವಲ್ ಟು ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ. ಸೊ ಅಲ್ಲಿಗೆ ಕಾಸ್ ಎ ಕಾಸ್ ಬಿ ಬಂದಾಗ ಹಾಫ್ ಆಫ್ ಕಾಸ್ ಸಮ್ ಪ್ಲಸ್ ಕಾಸ್ ಡಿಫರೆನ್ಸ್. ಕಾಸ್ ಡಿಫರೆನ್ಸ್ ನೋಡಿ, ಇದು ಫಾರ್ಮುಲಾ. ಸೈನು ಕಾಸು ಬಂದಾಗ ಸೈನ್ ಸಮ್ ಪ್ಲಸ್ ಸೈನ್ ಡಿಫರೆನ್ಸ್, ಕಾಸು ಸೈನು ಬಂದಾಗ ಸೈನ್ ಸಮ್ ಮೈನಸ್ ಸೈನ್ ಡಿಫರೆನ್ಸ್, ಕಾಸು ಕಾಸೆ ಕಾಸ್ ಕಾಸ್ ಕಾಂಬಿನೇಷನಲ್ಲಿದ್ದರೆ ಕಾಸ್ ಸಮ್ ಪ್ಲಸ್ ಕಾಸ್ ಡಿಫರೆನ್ಸ್. ಆಯ್ತಲ್ಲ. ಈಗ ಸರ್ ಇದನ್ನೇ ಸಬ್ಟ್ರ್ಯಾಕ್ಟ್ ಮಾಡಿ ಸರ್, ಇನ್ನೊಂದು ಕತೆ ಬರುತ್ತೆ ಅಷ್ಟೇ. ಇನ್ನೊಂದು ಕತೆ ಬೇಕು ಅಂದರೆ ಇದನ್ನೇ ಸಬ್ಟ್ರ್ಯಾಕ್ಟ್ ಮಾಡಿದರೆ ಆಯಿತು. ಸಬ್ಟ್ರ್ಯಾಕ್ಟ್ ಕಾಸ್ ಆಫ್ ಎ ಪ್ಲಸ್ ಬಿ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಇದು ಸೈನ್ ಎ ಸೈನ್ ಬಿ. ಸಬ್ಟ್ರ್ಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ ಮಕ್ಕಳ. ಇಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ಸೈನ್ ಚೇಂಜ್ ಆಗಿ -2 ಸೈನ್ ಎ ಕಾಸ್ ಸೈನ್ ಬಿ ಅಂತ ಬರುತ್ತೆ. ಸೊ ಹಾಗಾಗಿ ನಮಗೆ ಇಲ್ಲಿ -2 ಸೈನ್ ಎ ಸೈನ್ ಬಿ ಈಸ್ ಈಕ್ವಲ್ ಟು ಸಬ್ಟ್ರಾಕ್ಟ್ ಮಾಡಿರೋದಲ್ವಾ, ಎಸ್, ಕಾಸ್ ಎ ಪ್ಲಸ್ ಬಿ ಮೈನಸ್ ಕಾಸ್ ಎ ಮೈನಸ್ ಬಿ. ಇದೊಂಥರ ಸ್ಪೆಷಲ್ ಕೇಸ್ ಮಕ್ಕಳ. ಇಲ್ಲಿ ನಾನೇನು ಮಾಡ್ತೀನಿ, ಮೈನಸ್ ಥ್ರೂಔಟ್ ಮಲ್ಟಿಪ್ಲೈ ಮಾಡಿದಾಗ 2 ಸೈನ್ ಎ ಸೈನ್ ಬಿ ಈಸ್ ಈಕ್ವಲ್ ಟು, ಇದು ಇಂಟರ್ಚೇಂಜ್ ಆಗಿಬಿಡುತ್ತೆ, ಕಾಸ್ ಆಫ್ ಎ ಮೈನಸ್ ಬಿ ಮೈನಸ್ ಕಾಸ್ ಆಫ್ ಎ ಪ್ಲಸ್ ಬಿ ಅಂತ ಬರುತ್ತೆ. ನಿಮಗೆ ಜ್ಞಾಪಕದಲ್ಲಿ ಇಟ್ಕೊಳ್ಳೋಕೆ ಅನುಕೂಲ ಆಗಲಿ ಅಂತ ಈ ಥರ ಮಾಡ್ತೇವೆ. ಈಗ ಸೈನ್ ಎ ಸೈನ್ ಬಿ ಬಂದಾಗ ಹಾಫ್ ಆಫ್, ಮಾಮೂಲಿ ಬರೀಲೇಬೇಕಿದ್ದು ಹಾಫು, ಇಲ್ಲೇನು ಬರೀತೀವಿ, ಕಾಸ್ ಡಿಫರೆನ್ಸ್ ಫಸ್ಟ್ ಬರುತ್ತೆ ಮೈನಸ್ ಕಾಸ್ ಸಮ್. ಅಲ್ಲಿಗೆ ಸೈನು ಬಂದಾಗ ಹಾಫ್ ಆಫ್ ಕಾಸ್ ಡಿಫರೆನ್ಸ್ ಮೈನಸ್ ಕಾಸ್ ಸಮ್. ನೋಡಿ, ಸೈನು ಕಾಸು ಬಂದಾಗ ಸೈನ್ ಸಮ್ ಪ್ಲಸ್ ಸೈನ್ ಡಿಫರೆನ್ಸ್, ಕಾಸು ಸೈನು ಬಂದಾಗ ಸೈನ್ ಸಮ್ ಮೈನಸ್ ಸೈನ್ ಡಿಫರೆನ್ಸ್,
ಕಾಸು ಬಂದಾಗ ಕಾಸ್ ಸಮ್ ಪ್ಲಸ್ ಕಾಸ್ ಡಿಫ್ರೆನ್ಸ್, ಸೈನು ಬಂದಾಗ ಕಾಸ್ ಡಿಫ್ರೆನ್ಸ್ ಮೈನಸ್ ಕಾಸ್ ಸಮ್ ಅಂತ ಬರುತ್ತೆ. ಇದಕ್ಕೆ ನಾವು ಪ್ರಾಡಕ್ಟ್ ಟು ಸಮ್ ರೂಲ್ ಅಂತ ಕರಿತೀವಿ ಮಕ್ಕಳ. ಈಗ ಪ್ರಾಡಕ್ಟ್ ಟು ಸಮ್ ರೂಲ್ನ ಕನ್ಸಾಲಿಡೇಷನ್ ಮಾಡ್ಕೊಂಬಿಡೋಣ. ಎಸ್, ಪ್ರಾಡಕ್ಟ್ ಟು ಸಮ್ ರೂಲ್ನ ಕನ್ಸಾಲಿಡೇಷನ್ ಮಾಡ್ಕೊಂಡ್ಬಿಡ್ತೇವೆ. ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕಾದ್ರೆ ಹೀಗೆ ಸೈನ್ ಎ ಕಾಸ್ ಬಿ, ಸೈನು ಕಾಸು ಬಂದಾಗ ಕಾಸ್ ಎ ಸೈನ್ ಬಿ, ಕಾಸು ಸೈನು ಬಂದಾಗ ಕಾಸ್ ಎ ಕಾಸ್ ಬಿ, ಕಾಸು ಬಂದಾಗ ಸೈನ್ ಎ ಸೈನ್ ಬಿ, ಸೈನು ಬಂದಾಗ ಫಾರ್ಮುಲಾ ಏನು? ಸೈನು ಕಾಸು ಬಂದಾಗ ಹಾಫ್ ಆಫ್ ಸೈನ್ ಸಮ್ ಅಂದ್ಬಿಡ್ತೀವಿ. ಸಮ್ ಅಂದರೆ ಕೂಡೋದು ಅಂತ, ಎ ಪ್ಲಸ್ ಬಿ ಪ್ಲಸ್ ಸೈನ್ ಡಿಫರೆನ್ಸ್ ಅಂದ್ಬಿಡ್ತೇವೆ. ಸೈನ್ ಸಮ್ ಮೈನಸ್ ಸೈನ್ ಡಿಫರೆನ್ಸ್ ಶಾರ್ಟ್ ಫಾರಮ್. ಇದು ಹಾಫ್ ಆಫ್ ಸೈನ್ ಸಮ್ ಮೈನಸ್ ಸೈನ್ ಡಿಫರೆನ್ಸ್ ಅಂತ ಬರೆದ್ಬಿಡ್ತೀವಿ. ಇಲ್ಲಿ ಕಾಸ್ ಹಾಫ್ ಆಫ್ ಕಾಸ್ ಸಮ್ ಪ್ಲಸ್ ಕಾಸ್ ಡಿಫರೆನ್ಸ್. ನೋಡಿ, ಕಾಸ್ ಸಮ್ ಕಾಸ್ ಡಿಫರೆನ್ಸ್, ಕಾಸ್ ಮಿಕ್ಸ್ ಇಲ್ಲ ಇಲ್ಲಿ ನೋಡಿ. ಸೈನ್ ಕಾಸ್ ಸೈನ್ ಕಾಸ್ ದೆನ್ ಸೈನ್ ಇದೊಂದು ಮಾತ್ರ ಸ್ಪೆಷಲ್, ಹಾಫ್ ಆಫ್ ಕಾಸ್ ಡಿಫರೆನ್ಸ್ ಮೈನಸ್ ಕಾಸ್ ಸಮ್. ಇವೆಲ್ಲ ಡಿಫ್ರೆನ್ಷಿಯೇಷನ್ ಇಂಟಿಗ್ರೇಷನ್ಗೆಲ್ಲದಕ್ಕೂ ತುಂಬ ಮುಖ್ಯವಾಗಿ ಬೇಕಾಗಿರೋ ವಿಚಾರ ಮಕ್ಕಳ. ನಿಧಾನಕ್ಕೆ ಬರ್ಕೊಳ್ಳಿ. ಓಕೆನಾ? ಈಗ ಪ್ರಾಡಕ್ಟ್ ಅಂದರೆ ಪ್ರಾಡಕ್ಟ್ ಇದ್ದಿದ್ದು ಸಮ್ ರೂಲ್ಗೋಯ್ತು. ಈಗ ಸಮ್ ಟು ಪ್ರಾಡಕ್ಟ್ ರೂಲ್ ಅಂತ ಬೇರೆ ಇದೆ. ಟ್ರಾನ್ಸ್ಫಾರ್ಮೇಷನಲ್ಲಿ ಪ್ರಾಡಕ್ಟ್ ಟು ಸಮ್ ರೂಲ್, ಸಮ್ ಟು ಪ್ರಾಡಕ್ಟ್ ರೂಲ್ ಅನ್ನೋದನ್ನು ಮಾಡೋಣ. ಸೊ ಮಕ್ಕಳ, ಈಗ ಸಮ್ ಟು ಪ್ರಾಡಕ್ಟ್ ರೂಲ್ ಆಯ್ತಲ್ಲ, ಪ್ರಾಡಕ್ಟ್ ಟು ಸಮ್ ರೂಲ್, ಸಮ್ ಟು ಪ್ರಾಡಕ್ಟ್ ರೂಲ್. ಈಗ ಸಮ್ ಟು ಪ್ರಾಡಕ್ಟ್ ರೂಲ್, ಪ್ರಾಡಕ್ಟ್ ಟು ಸಮ್ ರೂಲ್ ಆಯಿತು, ಸಮ್ ಟು ಪ್ರಾಡಕ್ಟ್ ರೂಲ್ ಕರೆಕ್ಟ್. ಸಮ್ ಟು ಪ್ರಾಡಕ್ಟ್ ರೂಲ್, ಅಲ್ಲಿ ಪ್ರಾಡಕ್ಟ್ ಇದ್ದಿದ್ದು ಸಮ್ ಆಯಿತು, ಇಲ್ಲಿ ಸಮ್ ಇದ್ದಿದ್ದು ಪ್ರಾಡಕ್ಟ್ ಆಗುತ್ತೆ. ಇಲ್ಲಿ ತುಂಬ ಸುಲಭ ಮಕ್ಕಳ. ನಾವು ಎ ಪ್ಲಸ್ ಬಿಗೆ ಸಿ ಅಂತ ಇಟ್ಕೊಳ್ತೇವೆ. ಸಿ ಸ್ಟ್ಯಾಂಡ್ಸ್ ಫಾರ್ ಸಮ್ ಅಂತ ಅನ್ಕೊಳ್ಳಿ ಸುಮ್ಮನೆ. ಎ ಮೈನಸ್ ಬಿಗೆ ಡಿ ಅಂತ ಇಡ್ತೇವೆ. ಇಟ್ಬಿಟ್ಟು ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದಾಗ 2a ಈಸ್ ಈಕ್ವಲ್ ಟು ಸಿ ಪ್ಲಸ್ ಡಿ ಅಂತ ಬರುತ್ತೆ. ಎ ಈಸ್ ಈಕ್ವಲ್ ಟು ಸಿ ಪ್ಲಸ್ ಡಿ ಬೈ 2 ಅಂತ ಬರುತ್ತೆ. ಹಾಗೆಯೇ ಎ ಪ್ಲಸ್ ಬಿ ಈಕ್ವಲ್ ಟು ಸಿ ಅಂತ ಇಟ್ಕೊಂಡ್ವಿ, ಎ ಮೈನಸ್ ಬಿ ಈಕ್ವಲ್ ಟು ಡಿ ಅಂತ ಇಟ್ಕೊಂಡ್ವಿ. ಈಗ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. ಇಲ್ಲಿ ಆ್ಯಡ್ ಮಾಡಿದ್ವಲ್ಲ, ಇಲ್ಲಿ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. ಆಗ ಇದು ಕ್ಯಾನ್ಸಲ್ ಆಗತ್ತೆ. ಇಲ್ಲಿ 2b ಈಸ್ ಈಕ್ವಲ್ ಟು ಸಿ ಮೈನಸ್ ಡಿ ಅಂತ ಬರುತ್ತೆ. ಬಿ ಈಸ್ ಈಕ್ವಲ್ ಟು ಸಿ ಮೈನಸ್ ಡಿ ಬೈ 2 ಅಂತ ಬರುತ್ತೆ. ನಮ್ಮ ಹಿಂದಿನ ರೂಲ್ ಇದೆಯಲ್ಲ, ಅದನ್ನು ಬರೆಯೋಣ. ಏನೇನು ಬಂದಿತ್ತು ಅಂತ. ಸರ್, ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಮಾಡಿದಾಗ ನಮಗೆ 2 ಸೈನ್ ಎ ಕಾಸ್ ಬಿ ಅಂತ ಬಂದಿತ್ತು ಸರ್. ಸೈನು ಕಾಸು ಬಂದಾಗ ಸೈನ್ ಸಮ್ ಪ್ಲಸ್ ಸೈನ್ ಡಿಫರೆನ್ಸ್ ಅಲ್ವಾ? ಹಾಗೆ ಇಲ್ಲಿ ನೋಡಿ, ಸೈನ್ ಎ ಪ್ಲಸ್ ಬಿಗೆ ಸಿ ಹಾಕಿ, ಇದಕ್ಕೆ ಡಿ ಹಾಕಿ. ಸೈನ್ ಸಿ ಮೈನಸ್ ಸೈನ್ ಡಿ 2 ಸೈನ್ ಸಿ ಪ್ಲಸ್ ಡಿ ಬೈ 2 ಕಾಸ್ ಸಿ ಮೈನಸ್ ಡಿ ಬೈ 2 ಅಂತ. ಇದೊಂದು ಫಾರ್ಮುಲಾ. ಸೈನ್ ಸಿ ಪ್ಲಸ್ ಸೈನ್ ಡಿ ಅಂದರೆ ಸೈನ್ ಸಮ್ ಪ್ಲಸ್ ಸೈನ್ ಡಿಫರೆನ್ಸ್ ಇದ್ದಾಗೆ ಸೈನು ಕಾಸು ಮಿಕ್ಸ್ಚರ್ ಅಲ್ವಾ, 2 ಕಾಮನ್ ಇದ್ದೇ ಇರುತ್ತೆ ಇಲ್ಲಿ. ಅಲ್ಲಿ ಹಾಫ್, ಇಲ್ಲಿ 2 ಸೈನ್ ಸಿ ಪ್ಲಸ್ ಡಿ ಬೈ 2 ಸಿ ಮೈನಸ್ ಡಿ ಬೈ 2 ಅಂತ. ಓಕೆನಾ ಸರ್? ಹಾಗಿದ ಮೇಲೆ ಇನ್ನೇನು ಸರ್?
ಇಲ್ಲಿ ತುಂಬ ಸುಲಭ ಆಗೋಯಿತು. ಹೌದು, ಇಲ್ಲಿ ಸೈನ್ ಆಫ್ ಎ ಪ್ಲಸ್ ಬಿ, ಇಲ್ಲಿ ಸೈನ್ ಆಫ್ ಎ ಪ್ಲಸ್ ಬಿ ಮೈನಸ್ ಸೈನ್ ಆಫ್ ಎ ಮೈನಸ್ ಬಿ ಅಂದಾಗ ಇಲ್ಲೇನು ಬಂದಿತ್ತು? ಕಾಸ್ ಎ ಸೈನ್ ಬಿ, ಕಾಸ್ ಎ ಸೈನ್ ಬಿ. ಆಗಿಲ್ಲೇನಾಯಿತು? ಸೈನ್ ಸಿ ಮೈನಸ್ ಸೈನ್ ಡಿ. ಆಗ 2 cos c ಪ್ಲಸ್ ಡಿ ಬೈ 2 ಸೈನ್ ಸಿ ಮೈನಸ್ ಡಿ ಬೈ 2, 2 cos c ಪ್ಲಸ್ ಡಿ ಬೈ 2 ಸೈನ್ ಸಿ ಮೈನಸ್ ಡಿ ಬೈ 2, ಸೈನ್ ಸಿ ಮೈನಸ್ ಸೈನ್ ಡಿ. ಆಗ ಕಾಸ್ ಅಂಡ್ ಸೈನ್, ಸೈನ್ ಸಿ ಪ್ಲಸ್ ಸೈನ್ ಡಿ, ಸೈನ್ ಅಂಡ್ ಕಾಸ್, ಸಿ ಪ್ಲಸ್ ಡಿ ಬೈ 2 ಸಿ ಮೈನಸ್ ಡಿ ಬೈ 2 ಕಾಮನ್ ಆಗಿ ಎಲ್ಲ ಕಡೆನೂ ಬರ್ತಾ ಇರುತ್ತೆ ಮಕ್ಕಳ. ಎ ಸ್ಮಾಲ್ ಚೇಂಜ್ ಅಷ್ಟೇ. ಅಲ್ಲಿಗೆ ಸೈನ್ ಸಿ ಪ್ಲಸ್ ಸೈನ್ ಡಿ ಆಯಿತು, ಸೈನ್ ಸಿ ಮೈನಸ್ ಸೈನ್ ಡಿ ಆಯಿತು. ಇದೇ ರೀತಿಯೇ ಕಾಸ್ ಸಿ ಪ್ಲಸ್ ಕಾಸ್ ಡಿ, ಕಾಸ್ ಸಿ ಮೈನಸ್ ಕಾಸ್ ಡಿ. ಓಕೆ, ಈಗ ನೆಕ್ಸ್ಟ್ ಸರ್, ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು 2 ಕಾಸ್ ಎ ಕಾಸ್ ಬಿ, 2 ಕಾಸ್ ಎ ಕಾಸ್ ಬಿ ಅಲ್ವಾ? ಆಗೇನಾಯಿತು? ಕಾಸ್ ಸಿ ಪ್ಲಸ್ ಕಾಸ್ ಡಿ, 2 ಕಾಸ್ ಸಿ ಪ್ಲಸ್ ಡಿ ಬೈ 2 ಕಾಸ್ ಸಿ ಮೈನಸ್ ಡಿ ಬೈ 2. ಎಸ್, ಓಕೆನಾ ಮಕ್ಕಳ? ಕಡೆಯದಾಗಿ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಲಾಸ್ಟ್ ಏನು ಬಂದಿತ್ತು? ಲಾಸ್ಟಲ್ಲಿ ಕಾಸ್ ಆಫ್ ಎ ಮೈನಸ್ ಬಿ ಮೈನಸ್ ಕಾಸ್ ಆಫ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 2 ಸೈನ್ ಎ ಕಾಸ್ ಬಿ. ಇದು ಮೈನಸ್ ಮಾಡಿದೆ, ಅದು ಚೂರು ಸ್ಮಾಲ್ ಚೇಂಜಸ್ ಬಂತು. ಈಗ ಕಾಸ್ ಸಿ ಮೈನಸ್ ಕಾಸ್ ಡಿ ಅನ್ನೋ ಬದಲು ಕಾಸ್ ಡಿ ಮೈನಸ್ ಕಾಸ್ ಸಿ ಅನ್ನಬೇಕು. ಇದು ಡಿಫರೆನ್ಸ್ ಇದೆ, ಇದು ಸಮ್ ಇದೆ. ಆವಾಗ 2 ಸೈನ್ ಸಿ ಪ್ಲಸ್ ಡಿ ಬೈ 2 ಸೈನ್ ಸಿ ಮೈನಸ್ ಡಿ ಬೈ 2. ಇದು ಅನದರ್ ರೂಲ್. ಇಲ್ಲಿಗೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲೆ ಅಂತಕ್ಕಂಥದ್ದು ಮುಗಿದೋಯ್ತು ಮಕ್ಕಳ. ಇಲ್ಲಿಗೆ ನಿಮ್ಮ ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಟ್ರಿಗ್ನಾಮಿಟ್ರಿನಲ್ಲಿ ಬರುವಂಥ ಎಲ್ಲ ಫಾರ್ಮುಲಾಗಳು ಕನ್ಕ್ಲೂಷನ್ ಆಗಿಬಿಡುತ್ತೆ.